ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನಾನು ಐನೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿ ಕಾಣಿಸ್ತಿದ್ಯಾ? ನನಗೆ ಇಷ್ಟ ಇಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿದ ಲೈಫಲ್ಲೇ ಫಸ್ಟ್ ಟೈಮ್ ಇದು ಐನೆಲ್ಲ ಹಾಕ್ಕೊಂಡಿದ್ದೀನಿ ಗೈಸ್. ನಾನು ಚೆನ್ನಾಗಿದೆಯಾ? ಚೆನ್ನಾಗಿರಲೇಬೇಕು. ಆ್ಯಂಡ್ ಇವತ್ತು ನಮ್ಮನೇಲಿ ವಿಗ್ರಹ ಇದೆಯಲ್ಲ, ನಮ್ಮನೇಲೂ ಕೂಡ ಪೂಜೆ ಮಾಡ್ತಾಯಿದ್ದಾರೆ ನಮ್ಮಮ್ಮ ಇದ್ದಾರೆ ಇವತ್ತು ಮನೇಲಿ. ಆ್ಯಂಡ್ ಫಸ್ಟು ಇಲ್ಲಿ ಕಿಟಕಿಲಿರೋದು ನಾನು ತೋರಿಸ್ಬಿಡ್ತೀನಿ. ಫುಲ್ಲೆಲ್ಲ ಮ್ಯಾಟು ಎಲ್ಲ ಪ್ರತಿಯೊಂದು ಪೂರ್ತಿ ಹಾಕ್ಬಿಟ್ಟಿದ್ದಾರೆ, ತೋರಿಸ್ತೀನಿ. ಅಲ್ಲೇ ನಮ್ಮನ್ನು ಕುಣಿಸೋದು, ಫುಲ್ಲು ಮ್ಯಾಟೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಇಲ್ಲಿಂದನೇ ಕರ್ಕೊಂಬರೋದು ನಮ್ಮನ್ನ ಅಷ್ಟೇ. ಆಮೇಲೆ ಅಲ್ಲೇ ಕುಣಿಸ್ತಾರೆ, ಒಳಗಡೆ ಆದಂಗೆ ಕುಣಿಸ್ತಾರೆ ಅಷ್ಟೇ. ಹೆಂಗನಿಸ್ತಿದೆ ಸ್ಪೀಕರಲ್ಲಿ ಸಾಕಿರೋದು, ಅದರಲ್ಲೂ ಸ್ವಾಮಿ ಬನ್ನಿ ನಮ್ಮನ್ನು ಇನ್ನು ಕರ್ಕೊಂಡು ಬಂದಿಲ್ಲ. 3:30 ಕರ್ಕೊಂಡು ಬರ್ತಾರೆ ಅನಿಸುತ್ತೆ ಇಲ್ಲಿಗೆ. ಎಲ್ಲ ಟೈಮಲ್ಲೂ 3:30 ಕರ್ಕೊಂಬರೋದು, ಈ ಟೈಮಲ್ಲೂ 3:30 ಕರ್ಕೊಂಬರ್ತಾರೆ ಅನಿಸುತ್ತೆ. ಇವಾಗ ಟೈಮ್ ಬಂದು 2:20, 3:30 ಕರ್ಕೊಂಬರ್ತಾರೆ. ನೋಡೋಣ, ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ಎಲ್ಲ ಟೈಮಲ್ಲೂ 3:30 ಕರ್ಕೊಂಬರೋದು, ನೋಡೋಣ 3:30 ಕರ್ಕೊಂಬರ್ತಾರೆ ಅಂತ ಅಷ್ಟೇ. ಪೂಜೆ ಆಯಿತಾ ಪೂಜೆ ತೋರಿಸ್ಲಾ? ಆಮೇಲೆ ಸಾರಿ ಫಾರ್ ರಾಂಗ್ ಇನ್ಫಾರ್ಮೇಷನ್. ಈಗ ನಾನು ಅಂದ್ಕೊಂಡೆ 3:30 ಕರ್ಕೊಂಬರ್ತಾರೆ ಅಂತ. 3:30 ಆದರೂ ಅಂದರೆ ಎಲ್ಲ ಟೈಮಲ್ಲೂ 3:30ಗೆ ಕರ್ಕೊಂಬರೋದು. ಈ ಸತಿ ನೋಡಿ 6:15 ಕರ್ಕೊಂಡು ಬಂದಿಲ್ಲ, ನಮ್ಮನ್ನು ಇನ್ನೂ ಕರ್ಕೊಂಡು ಬಂದಿಲ್ಲ ಗೈಸ್. ಸಾರಿ ಫಾರ್ ರಾಂಗ್ ಇನ್ಫಾರ್ಮೇಷನ್. 3:30 ಬರ್ತಾರೆ ಅಂತ ನೋಡಿ, 6:15 ಇನ್ನೂ ಬಂದಿಲ್ಲ. ನೋಡೋಣ ಏನಾಗುತ್ತೆ, ನಾಳೆ ತೋರಿಸ್ತಾನೆ. ಈ ಬ್ಲಾಗ್ ಎಂಡ್ ಆಗಲ್ಲ ಗೈಸ್. ಆಗಲೆಲ್ಲ ಅಂಗಡಿ ಎಲ್ಲ ಹಿಡ್ಕೊಂಡ್ಬಿಟ್ಟವ್ರೆ ಪೂರ್ತಿ. ನೋಡುವ ಏನಾಗುತ್ತೆ ಗೈಸ್. ಆಗ್ಲೇ ಸ್ಟೇಜ್ ಹಾಕಿದ್ದಾರೆ ಆಲ್ರೆಡಿ. ನೋಡಿದ್ರೆ ಇನ್ನೂ ಅಣ್ಣಮ್ಮನ ಕರ್ಕೊಂಡ್ಬಂದಿಲ್ಲ. ಈ ಸತಿನೇ ಈ ವರ್ಷನೇ ಹಿಂಗೆ ಮಾಡ್ತಾ ಇರೋದು. ಹೋದ ವರ್ಷ ಎಲ್ಲ ಹೆಂಗಿತ್ತು ಅಂದರೆ 3:30ಗೆ ಕರ್ಕೊಂಬಂದ್ಬಿಟ್ಟು ಇಷ್ಟು ಸಂಜೆಯಲ್ಲೆಲ್ಲ ಪೂಜೆಗೆಲ್ಲ ಆಗ್ಬಿಡ್ತಿತ್ತು. ಆದರೆ ಇವಾಗ ಇನ್ನೂ ಅಣ್ಣಮ್ಮ ಬಂದಿಲ್ಲ, ಅದೊಂದು ಗಿಲ್ಟ್ ಫೀಲ್ ಗೈಸ್. ಇನ್ನೇನಿಲ್ಲ, ಹೆಂಗೆ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ನೈಟ್ ಹೊತ್ತು ಲೈಟಿಂಗ್ಸ್ ನೋಡೋಕ್ಕೆ. ನನಗನ್ಸೋ ಪ್ರಕಾರ ಹೆಂಗೋ ಕರ್ಕೊಂಡು ನೈಟ್ ಕರ್ಕೊಂಬರೋಣ, ಹೆಂಗೋ ಡ್ರೋನ್ ಎಲ್ಲ ಬಿಡ್ತಾರೆ. ಓಕೆ, ನಾವು ವೀಡಿಯೋ ಮಾಡೋಕ್ಕಿಲ್ಲ, ಅದಕ್ಕೇ ಎಲ್ಲೋ ಡ್ರೋನ್ ವೀಡಿಯೋ ಮಾಡ್ಸೋಕ್ಕೆ ಅಂದ್ಬಿಟ್ಟು ಫುಲ್ ಲೈಟ್ ಕೆಂಚು ಪ್ರಕಾಶನ ಇಲ್ಲಿವರೆಗೂ ಹಾಕಿದಾರಲ್ವ, ಎಲ್ಲೋ ಡ್ರೋನ್ ವೀಡಿಯೋ ಮಾಡೋಕ್ಕೆ ಇಷ್ಟು ಕತ್ಲೆ ಮಾಡ್ತಾರೆ ಅನಿಸುತ್ತೆ. ಕರ್ಕೊಂಡು ಬರೋದು ಅವೆಲ್ಲ ವೀಡಿಯೋ ಇದೆಯಲ್ಲ, ನನಗೆ ಅನಿಸುತ್ತೆ ಪ್ರಕಾರ, ನನಗೆ ಅನಿಸೋ ಪ್ರಕಾರ. ನನಗೆ ಗೊತ್ತಿಲ್ಲ ಗೈಸ್, ಫುಲ್ಲು ಬೇಜಾರಾಗ್ತಿದೆ. ಆ್ಯಂಡ್ ಇಲ್ಲೆಲ್ಲ ಬಸ್ಸೆಲ್ಲ ಓಡಾಡಲ್ಲ, ಬಸ್ಸೆಲ್ಲ ಸ್ಟಾಪ್ ಮಾಡಿದರೆ. ಬೈಕ್ಗಳು ಸದ್ಯಕ್ಕೆ ಓಡಾಡ್ತಿದೆ, ಸಂಧಿ ಕುಂದಿಲೆಲ್ಲ ಹೋಗ್ತಿದ್ದಾರೆ. ಸ್ಟೇಜ್ ಅಂದರೆ ಎಲ್ಲ ಫುಲ್ ಡೆಕೋರ್ ಆದಮೇಲೆ ನಿಲ್ಲಿಸ್ತಾರೆ ಅನಿಸುತ್ತೆ ಬೈಕ್ಗಳನ್ನೆಲ್ಲ, ಅಲ್ಲಿ ಬ್ಲಾಕ್ ಮಾಡ್ತಾರೆ, ಗೊತ್ತಿಲ್ಲ ಗೈಸ್. ಅಷ್ಟೇ, ನನಗೆ ಬೋರ್ ಹೊಡಿತಿದೆ. ಹೆಂಗಂದರೆ ಇನ್ನೂ ಅಣ್ಣಮ್ಮನ ಕರ್ಕೊಂಡು ಬಂದಿಲ್ವಲ್ಲ ಅನ್ನೋದು. ನಾನು ನಿಮಗೆ ಒಂದೇ ಒಂದು ದೇವ್ರು, ಅಣ್ಣಮ್ಮನ 4 ದೇವ್ರು ಗೊತ್ತಿಲ್ಲ ನನಗೆ ಅಲ್ವಾ. ಅದು ನಮ್ಮಮ್ಮನ ಹತ್ರ ಕೇಳಲ್ಲ. ಬಂದಾಗ ನಾನೇ ಕೇಳ್ತೀನಿ, ಅಂದರೆ ವಿಡಿಯೋ ಮಾಡ್ತೀನಲ್ಲ ಅವಾಗ ನಿಮಗೆ ಹೇಳ್ತೀನಿ, ಇದು ಚಾಮುಂಡೇಶ್ವರಿ ಅಂತೆಲ್ಲ. ಯಾರು ದೇವ್ರು ಗೊತ್ತೋ ನನಗೂ ಗೊತ್ತಿಲ್ಲ ಅಷ್ಟೇ. ಗೈಸ್ ಅವಾಗಲೇ ಅಣ್ಣಮ್ಮನೆಲ್ಲ ಕರ್ಕೊಂಡು ಬಂದು ಆಗಲೇ ಅಲ್ಲಿ ಪೂಜೆ ಎಲ್ಲ ನಡೀತಿದೆ. ಇವಾಗ ಇಲ್ಲಿ ಇದು ನಡೆಯುತ್ತೆ. ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂದರೆ ಧನುಷ್ ಗೌಡ, ಬಿಗ್ ಬಾಸಲ್ಲಿ ಧನುಷ್ ಗೌಡ ಇದ್ದಾರೆ, ಧನುಷ್ ಗೌಡ, ಹಾಗೆ DKDಲಿ ಶ್ರೀದೇವಿ ಅಂತ ಒಬ್ಬರು ಆಂಟಿ ಒಬ್ಬರು ಆಡಿದ್ರು ಗೊತ್ತಾ ಡ್ಯಾನ್ಸು, ಅವರು ಬಂದಿದ್ದಾರೆ. ಇನ್ನು ಯಾರ್ಯಾರೋ ಬಂದಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತು ಸ್ಟಾರ್ಟ್ ಮಾಡ್ತಾರೆ, ಪೂಜೆ ಆಗಬೇಕಲ್ಲಿ, ಅದಕ್ಕೆ. ಆಮೇಲೆ ಇನ್ನೂ ಸ್ಮೈಲ್ ಗುರು ಬಂದಿದ್ದಾರೆ, ಅವರು ಇಲ್ಲೇ ಇರೋದು.
ಸೊ ಅವರು ಬಂದಿದ್ದಾರೆ. ನಾವೆಲ್ಲ ಟೆರೆಸ್ ಮೇಲೆ ಕೂತಿದ್ದೀವಿ. ಗಾಯ್ಸ್ ನಮ್ಮ ಟೆರೆಸ್ ಮೇಲೆ ಕೂತಿದ್ದೀವಿ. ಅಲ್ಲಿ ನಮ್ಮಮ್ಮ ನಮ್ಮ ಅಕ್ಕ ನಿಂತಿದ್ದಾರೆ. ಇಲ್ಲಿ ನಾನು ನಾಳೆ ಆರ್ಕೆಸ್ಟ್ರಾ ಇರುತ್ತೆ ಅನಿಸುತ್ತೆ. ನಾಳೆ ಇವಾಗ ಡ್ಯಾನ್ಸ್ ನಡೀತಾರೆ ಅನಿಸುತ್ತೆ. ಇವತ್ತು ನಾಳೆ ನಾಡ್ದು 3 ದಿವಸ ಇರ್ತಾರೆ. ಹೌದಾ? ಎಲ್ಲೂ ಉಳ್ಕೊಳ್ಳೋಕ್ಕೆ ಹರ್ಷ ಕರೆಸ್ಬೇಕಿತ್ತು. ಹರ್ಷ ಅದೇ ನೈ ಸತೀಶ್ ಅವ್ರನ್ನ ಕರೆಸ್ಬೇಕಿತ್ತು. ಅವ್ರ ಮಗನ ತುಂಬ ಫಾಲೋವರ್ಸ್ ಇದ್ದಾರಮ್ಮ ಅವ್ರಿಗೆ. ನೀನು ಹಂಗೆ ಹೇಳೋಕ್ಕಾಗಲ್ಲ ನೋಡಿ. ಇಲ್ಲಿ ಕೆಳಗಡೆಯಲ್ಲಿ ಮೈಕ್ ಟೆಸ್ಟಿಂಗ್ ಮಾಡ್ತಿದ್ದಾರೆ. ಮೈಕ್ ಟೆಸ್ಟಿಂಗ್ ಅಲ್ಲಿ ದೇವರು. ಅಮ್ಮ ಯಾವ ದೇವ್ರು ಬಂದಿದೆ ಅಮ್ಮ? ಅಣ್ಣಮ್ಮ. ಆಮೇಲೆ ಅಮ್ಮ ಯಾವ ದೇವ್ರು ಬಂದಿದೆ ಇಲ್ಲಿ ಫುಲ್? ಅಮ್ಮ ಯಾವ ದೇವ್ರು ಬಂದಿದ್ದಾರೆ? ಆಯ್ತು ಯಾರ್ಯಾರು ದೇವ್ರು ಬಂದವ್ರೆ ಗೊತ್ತಿಲ್ಲ. 5 ದೇವರು ಬಂದಿದೆ. ಅದ್ರ ಒಂದೇ ಒಂದು ದೇವ್ರು ಗೊತ್ತಿಲ್ಲ, 4 ದೇವ್ರು ಗೊತ್ತಿಲ್ಲ ಗೈಸ್. ಚೌಡೇಶ್ವರಿ ಸ್ಟಾರ್ಟ್ ಮಾಡಿ ನೋಡಿ ಗೈಸ್. ಇಷ್ಟೊಂದು ಜನ ಇದೀವಿ ಅಷ್ಟೇ. ಚಾಮುಂಡೇಶ್ವರಿ, ಚಾಮುಂಡೇಶ್ವರಿ, ಚೌಡೇಶ್ವರಿ, ಆಮೇಲೆ ಮಾರಿಯಮ್ಮ, ಅಣ್ಣಮ್ಮ, ಇನ್ನೊಂದು ಯಾವುದು ಇದು ಎಲ್ಲಮ್ಮ. ಸರಿ ಎಲ್ಲಮ್ಮ. ಲೈಟ್ ಒಂದೇ ಒಂದು ಲೈಟ್ ಆನ್ ಮಾಡಿದ್ರು. ಇನ್ನು ಮಿಕ್ಕಿದ ಲೈಟ್ ಏನು ಆನೇ ಮಾಡಿ ಸುಮ್ಮನಿರು. ಎಲ್ಲ ಈ ಕಡೆ ಮೇಲೆ ನೋಡೋರ ಮೇಲೆ ಏನಾಗುತ್ತೆ? ಕೆಳಗಡೆ ಕಿತ್ಕೊಂಡು ಕಿರಿಸ್ತಾರಂತೆ. ಸಮಯದ ಅಭಾವದಿಂದ ನಾಳೆ ಬೆಳಗ್ಗೆ ದಯಮಾಡಿ ವಿಡಿಯೋ ಪ್ಲೇ ಮಾಡಬೇಕು ಅಂತ ಕೇಳ್ಕೊತೀನಿ. ಓಯಪ್ಪ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿನ್ನೆ ಎಲ್ಲ ಫುಲ್ಲು 11:30ವರೆಗೂ ಎದ್ದಿದ್ವಿ ನಾವಂತೂ. ಫುಲ್ಲು ಚೆನ್ನಾಗಿತ್ತು. 11:30ವರೆಗೂ ಮಾಡಿದರೆ ಇಲ್ಲಿ ಪ್ರೋಗ್ರಾಮ್ನ. ಸಕ್ಕತ್ತಾಗಿತ್ತು. ಅದು ಬೇರೆ ಫುಲ್ ತಲೆನೋವು ಬಂದುಬಿಟ್ಟಿದೆ ನನಗಂತೂ. ಯಾಕಂದರೆ ಈ ಸೌಂಡಿಗೆ ಮತ್ತು ಕಿರ್ಚಾಡಿ ಡ್ಯಾನ್ಸ್ ಆಡಿ ಮೇಲೆ ಟೆರೆಸ್ ಮೇಲೆ ಫುಲ್ಲೆಲ್ಲ. ಆಮೇಲೆ ಡಾಕ್ ಸತೀಶ್ ಅವ್ರು ಬಂದಿದ್ದರು, ಆಮೇಲೆ ಧನುಷ್ ಗೌಡ ಅವ್ರು ಬಂದಿದ್ದರು, ಆಮೇಲೆ ಇನ್ಯಾರು ಬಂದಿದ್ರು, ಶ್ರೀದೇವಿಯವ್ರು ಬಂದಿದ್ದರು, ಸ್ಮೈಲ್ ಗುರು ಎಲ್ಲರೂ ಬಂದಿದ್ದರು. ಸ್ಮೈಲ್ ಗುರು ಅಂದರೆ ರಕ್ಷಿತ್ ಗೈಸ್, ರಕ್ಷಿತ್ ಡಿಕೆಡೆಯಲ್ಲಿ ಬರ್ತಾರೆ ರಕ್ಷಿತ್ ಅವರು. ಫುಲ್ ಚೆನ್ನಾಗಿತ್ತು. ನಮಗೆ ಗೊತ್ತೇ ಇರಲಿಲ್ಲ ಡಾಕ್ ಸತೀಶ್ ಅವ್ರು ಬರ್ತಾರೆ ಅಂತ. ಅನ್ನೋಯಿಂಗ್ಲಿ ಅವ್ರು ಬಂದಿದ್ದರು. ಎಲ್ಲರೂ ಹರ್ಷ ಅಂತ ಕೂಗ್ತಾಯಿದ್ರು. ಅದು ಕ್ಲಿಪ್ಪಿಂಗ್ಸ್ ಅಂತ ನಾನು ಮಾಡಿಕೊಂಡೇ ಇಲ್ಲ, ಬಿಕಾಸ್ ಅಷ್ಟು ಜೋಶಲ್ಲಿದ್ವಿ ನಾವಂತೂ. ಎಲ್ಲರೂ ಟೆರೆಸ್ ಮೇಲಂತೂ ಫುಲ್ ಜೋಶಲ್ಲಿದ್ವಿ, ಹಾಗಾಗಿ ಮಾಡಿಲ್ಲ ಗೈಸ್. ಆ್ಯಂಡ್ ಅಷ್ಟೇ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಭಾವಿಸ್ತೀನಿ. ಆ್ಯಂಡ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು.